ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ವೆಜ್ ರೆಸಿಪೀಸ್ ಆಫ್ ಕರ್ನಾಟಕ. ನಾನಿವತ್ತು ನಂದು ಮಿಕ್ಸಿನ ಯಾವಾಗಲೂ ಯಾವ ಥರ ಕ್ಲೀನ್ ಮಾಡ್ತೀನಿ ಅಂತ ತೋರಿಸ್ತೀನಿ. ಒಂದು ಬೌಲಲ್ಲಿ ಒಂದು 2 ಚಮಚದಷ್ಟು ಅಡುಗೆ ಸೋಡಾ ಅಥವಾ ಕುಕ್ಕಿಂಗ್ ಸೋಡಾನ ತೊಗೊಳ್ಬೇಕು. ಅದಕ್ಕೊಂದು ಸ್ವಲ್ಪ ವಿನೆಗರ್ ಸೇರಿಸ್ಬೇಕು. ಒಂದು 2 ಚಮಚದಷ್ಟು ಆಗ್ಬೋದು. ಈ ಥರ ನೋಡಿ ಒಂದು ಸ್ವಲ್ಪ ತೆಳ್ಳಗಿರೋ ಪೇಸ್ಟನ್ನು ತಯಾರಿಸ್ಕೊಳ್ಬೇಕು. ಹೀಗೆ ನಾವೀಗ ಇದನ್ನ ಒಂದು ಹಳೆ ಬ್ರಷು, ಟೂತ್ ಬ್ರಷ್ ಇರುತ್ತಲ್ಲ, ಅದನ್ನು ತಗೊಂಡು ಮಿಕ್ಸಿಗೆ ಎಲ್ಲ ಕಡೆ ಹಚ್ಚಬೇಕು. ಬ್ರಷ್ ಸ್ವಲ್ಪ ಸಾಫ್ಟ್ ಇರಲಿ, ತುಂಬ ರಫ್ ಆಗಿರೋ ಗಟ್ಟಿಯಾಗಿರೋ ಬ್ರಷನ್ನು ಉಪಯೋಗಿಸ್ಬೇಡಿ, ಸ್ಕ್ರ್ಯಾಚ್ ಬರ್ಬೋದೇನೋ ಅಂತ ಅಷ್ಟೇ. ಈ ಥರ ನೋಡಿ ಎಲ್ಲ ಕಡೆ ಹಚ್ಚಬೇಕು. ಕೊಳೆ ಸ್ವಲ್ಪ ಜಾಸ್ತಿ ಇದೆ ಅನ್ನೋ ಜಾಗಕ್ಕೆ ಸ್ವಲ್ಪ ಜಾಸ್ತಿ ಹಚ್ಚಿ, ಉಳಿದಿರೋ ಜಾಗಕ್ಕೆ ಸ್ವಲ್ಪ ಸ್ವಲ್ಪ ಹಚ್ಚಿದ್ರೆ ಸಾಕಾಗುತ್ತೆ. ಇದು ತುಂಬ ಚೆನ್ನಾಗಾಗತ್ತೆ. ಮಿಕ್ಸಿ ತುಂಬ ಕ್ಲೀನ್ ಆಗುತ್ತೆ ಆ್ಯಕ್ಚುಲಿ. ನೀವು ಅಂಗಡಿಲಿ ಸಿಗೋಂತಹ ಯಾವುದೇ ಬೇರೆ ರೆಡಿಮೇಡ್ ವಾಶ್ ಇರುತ್ತಲ್ಲ, ಅದು ಯಾವುದನ್ನು ಉಪಯೋಗಿಸೋ ಅವಶ್ಯಕತೆ ಇಲ್ಲ. ನಾನು ಕೊಲ್ಲಿನೆಲ್ಲ ಉಪಯೋಗಿಸಿ ನೋಡಿದ್ದೀನಿ, ಅದಕ್ಕಿಂತ ಇದರಲ್ಲಿ ಚೆನ್ನಾಗಿ ಕ್ಲೀನ್ ಆಗುತ್ತೆ. ನೋಡಿ, ನಾನಿವಾಗ ಒಂದು ನಿಂಬೆ ಹಣ್ಣಿದು ಕಡಿ ಹೋಳು ತೊಗೊಂಡು ಈ ಥರ ಉಜ್ಜುತ್ತಾ ಇದ್ದೀನಿ. ಇದರಿಂದ ಇನ್ನೂ ಚೆನ್ನಾಗಿ ಕ್ಲೀನ್ ಆಗುತ್ತೆ. ಸ್ವಲ್ಪ ಜಾಸ್ತಿ ಕೊಳೆ ಇರೋಲ್ಲಿ ಸ್ವಲ್ಪ ಜಾಸ್ತಿ ನಿಂಬೆ ಹಣ್ಣನ್ನು ಉಜ್ಜಿದ್ರೆ ಇನ್ನೂ ಚೆನ್ನಾಗಿ ಕ್ಲೀನ್ ಆಗುತ್ತೆ. ಈ ಥರ ಎಲ್ಲ ಕಡೆ ಹಚ್ಚಿದ ಮೇಲೆ ಒಂದು ಹಳೆ ಕಾಟನ್ ಬಟ್ಟೆನ ತಗೊಂಡು ಎಲ್ಲ ಒರೆಸಿ ತೆಗೆದ್ರೆ ಆಗೋಯ್ತು. ಒರೆಸಿದ ಮೇಲೆ ನಿಮ್ಗೆ ಇನ್ನೂ ಎಲ್ಲಾದರೂ ಕೊಳೆ ಇದೆ ಅನ್ಸಿದ್ರೆ ಪುನಃ ಚೂರು ಹಚ್ಚಿ ಬ್ರಷಲ್ಲಿ ತಿಕ್ಕಿ ಒರೆಸಿದ್ರೆ ಆಯಿತು, ಅಷ್ಟೇ. ನಾನು ಈ ಥರ ತುಂಬ ವರ್ಷದಿಂದ ಮಾಡ್ತಾ ಬಂದಿದ್ದೀನಿ. ಮಿಕ್ಸಿ ಏನೂ ಹಾಳಾಗೋದಿಲ್ಲ. ಇದು ಸುಮಾರು 5-6 ವರ್ಷ ಹಳೆ ಮಿಕ್ಸಿ. ನೋಡಿ, ಹೀಗೆ ಎಲ್ಲ ಕಡೆ ಒರೆಸಿದ್ರೆ ಆಯಿತು. ಇನ್ನು ಈ ಥರ ಸಂದಿಗಳೆಲ್ಲ ಇರುತ್ತಲ್ಲ, ಅಲ್ಲೆಲ್ಲ ಸ್ವಲ್ಪ ಕೊಳೆ ಸೇರ್ಕೊಂಡ್ಬಿಟ್ಟಿರುತ್ತಲ್ಲ, ಅದಕ್ಕೆ ಈ ಥರ ಇಯರ್ ಬಡ್ ಇರುತ್ತಲ್ಲ, ಅದನ್ನಾದರೂ ಹಾಕ್ಬೋದು. ಅಥವಾ ಒಂದು ಕಡ್ಡಿ ಅಥವಾ ಟೂತ್ ಪಿಕ್ಕಿಗೆ ಈ ಥರ ಬಟ್ಟೆನ ಹಿಂಗೆ ಸುತ್ತಕೊಂಡು ಅದನ್ನಾದರೂ ಉಪಯೋಗಿಸ್ಬಿಟ್ಟು ಕ್ಲೀನ್ ಮಾಡ್ಬೋದು. ಈ ಥರ ಸಂದಿಗೆಲ್ಲ ಹಾಕಿ ಚೆನ್ನಾಗಿ ಅದನ್ನು ಕ್ಲೀನ್ ಮಾಡಿ. ಒಂದೊಂದು ಮಿಕ್ಸಿಲಿ ಒಂದೊಂದು ಥರ ಇರುತ್ತೆ. ಸೊ ನೋಡಿಕೊಂಡು ಯಾವ ಪಾರ್ಟು ಗಲೀಜಿರುತ್ತೆ, ಇನ್ನೂ ಕೊಳೆ ಇರುತ್ತೆ ನೋಡಿಕೊಂಡು ಅಲ್ಲಿಗೆ ನೀವು ಆ ಥರ ಏನಾದರೂ ಸ್ವಲ್ಪ ಶಾರ್ಪ್ ಆಗಿರೋಂತಹ ಸಣ್ಣ ಕಡ್ಡಿ ಆ ಥರದ್ದು ಯಾವುದಾದನ್ನ ಹಾಕಿಬಿಟ್ಟು ಕ್ಲೀನ್ ಮಾಡಬೇಕಾಗುತ್ತೆ. ನೋಡಿ, ನಾನು ಇದೆಲ್ಲ ಫುಲ್ ಇವಾಗ ಒರೆಸಿ ತೆಗೆದೆ. ಎಷ್ಟು ಕ್ಲೀನ್ ಆಗಿದೆ ನೀವೇ ನೋಡಿ. ನೀವು ಮಾಡಿ ನೋಡಿ. ನಿಮಗೆ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.